ಬಿಜೆಪಿ ಟೀಕೆ ಮಾಡ್ತಾ ಇದ್ದಾರೆ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ಅವ್ರು ಟೀಕೆ ಮಾಡೋದು ಬಿಟ್ರೆ ಏನೈತಿ? ಈಗ ನಾವು ನಕಲಿ ಗಾಂಧಿ ಅಂದ್ರೆ ಅವ್ರು ಅಸಲಿ ಗಾಂಧಿ ಅಂತ. ಅವ್ರು ಗಾಂಧಿನೇ ಒಪ್ಪಲ್ಲ. ಅವರು ಗಾಂಧಿನ ಒಪ್ತಾರ ಬಿಜೆಪಿಯವರು? ಗಾಂಧೀಜಿಯವ್ರನ್ನ ಒಪ್ತಾರೇನ್ರಿ ಬಿಜೆಪಿಯವರು? ಈಗ ಏನಾಗಿದೆ ಅವರಿಗೆ, ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಐತಿ, ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆದರೆ ಅದನ್ನು ಟೀಕೆ ಮಾಡ್ತಕ್ಕಂಥದ್ದು ಅದು ಕಾಮನ್ ಆಗಿದೆ. ಸೊ ಈ ಥರ ಯಾವುದೇ ಒಂದು ಸರ್ಕಾರಗಳು ಕಾರ್ಯಕ್ರಮ ಅಥವಾ ಯಾವುದೇ ಒಂದು ಪಕ್ಷ ಕಾರ್ಯಕ್ರಮ ಮಾಡಿದ್ರೆ ಎಲ್ಲದಕ್ಕೂ, ನಾನೀಗ 16 ತಿಂಗಳು 18 ತಿಂಗಳಾಯ್ತು ಮಿನಿಸ್ಟರ್ ಆಗಿ, ಎಲ್ಲದಕ್ಕೂ ಟೀಕೆ ಮಾಡೋದು. ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಟೀಕೆ ಮಾಡೋದಂತಂದ್ರೆ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ. ಏನು ಮಾಡ್ಬೇಕು ಈಗ? ಏನು ಮಾಡೋಣ? ಅಲ್ಲ ಸರ್, ಇದೆಲ್ಲ ಸರ್ಕಾರದಲ್ಲಿ ಜಾತ್ರೆ ಮಾಡ್ತಾ ಇದ್ದಾರೆ ಅಂತೇಳಿ ನೀನು ಪ್ರಹ್ಲಾದ್ ಜೋಶಿ ಅವರು ಶೆಟ್ಟರ್ ಅವರು ಹೇಳಿರುವಂಥ. ಈಗ ನಾವು ಹೇಳಿದ್ರೆ ಮತ್ತೆ ನಾವು ಹೇಳಿದ್ರೆ ಅಗಲಲ್ಲಿ ನೀವೇನು ಹೇಳ್ತೀರಿ, ಮೋದಿಗೆ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳ್ತೀರಿ. ಅದೇ ಬಂದಿದ್ದು ಪ್ರಾಬ್ಲಮ್. ನಾವೇನು ಹೇಳಿ, ಈಗ 6500 ಕೋಟಿ ಕೇಂದ್ರ ಸರ್ಕಾರ ಕೇವಲ ಪಬ್ಲಿಸಿಟಿ ಮೇಲೆ ಖರ್ಚು ಮಾಡಿದೆ. ಎಷ್ಟು ರೀ? 6500 ಕೋಟಿ ಕೇವಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಅವ್ರ ಹೆಸರು ಮೇಲೆ ಖರ್ಚು ಮಾಡಿದೆ. ಖೇಲೋ ಇಂಡಿಯಾಗೆ ಕೊಟ್ಟಿರೋದು 1200 ಕೋಟಿ. ಖೇಲೋ ಇಂಡಿಯಾಗೆ ಈ ದೇಶದಲ್ಲಿ ಕೊಟ್ಟಿರ್ತಕ್ಕಂಥ 1500 ಕೋಟಿ ಚಿಲ್ಲರೆ ಕೊಟ್ಟಿದ್ದಾರೆ. ಸ್ವಂತ ಪಬ್ಲಿಸಿಟಿಗೆ 6500 ಕೋಟಿ ಖರ್ಚು ಮಾಡಿದ್ದಾರೆ. ಇದು ಯಾರು ಮಾಡ್ತಿದ್ದಾರೆ ಇದು ಖರ್ಚು? ಇದ್ರ ಬಗ್ಗೆ ಕೇಳ್ತಾರೆ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ. ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಕೇಳ್ರಿ. ಸಂತೋಷ್ ಲಾಡ್ ಅವ್ರು ಹೇಳ್ತಾ ಇದ್ದಾರೆ, ಕಳೆದ 11 ವರ್ಷದಲ್ಲಿ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಖರ್ಚಿಗೆ ಖೇಲೋ ಇಂಡಿಯಾಗೆ ನೀವು ಕೊಟ್ಟಿರ್ತಕ್ಕಂಥ ಖರ್ಚು ವ್ಯತ್ಯಾಸ ಏನು? 140 ಕೋಟಿ ಇರ್ತಕ್ಕಂಥ ಈ ದೇಶದ ಜನಸಂಖ್ಯೆಯಲ್ಲಿ ಕೋಟ್ಯಾಂತ ಯುವ ಜನತೆಗೆ ಏನೋ ನಾನು ಭಾಳ ಮೆಡಲ್ಗಳು ತಂದು ಕೊಟ್ಬಿಡ್ತೀನಿ, ಇಡೀ ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥ ನರೇಂದ್ರ ಮೋದಿಯವರು ಸ್ವಂತ 6500 ಕೋಟಿ ಖರ್ಚು ಮಾಡಿದ್ದಾರೆ. ಖೇಲೋ ಇಂಡಿಯಾ ಕೇವಲ 1500 ಕೋಟಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ, ಕೇಳಿ ಸರ್. ಇನ್ನೊಂದು ಸರ್, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಬೆಂಗಳೂರು ರೇಪ್ ಪ್ರಕರಣ ಆಗಿರ್ಬೋದು ಸರ್, ಬೀದರ್ ದರೋಡೆ ಪ್ರಕರಣ, ಮೈಸೂರಲ್ಲೂ ಕೂಡ ದರೋಡೆ ಆಗಿರ್ಬೋದು. ಅಲ್ಲ, ಇದನ್ನ ಖಂಡಿಸ್ಬೇಕು ನಾವು. ಸೊ ಡೆಫಿನೆಟ್ಲಿ ಈ ಥರ ಕ್ರೈಮ್ ಆಗಬಾರ್ದು, ಕಂಟ್ರೋಲ್ ಮಾಡ್ಬೇಕಂತಕ್ಕಂಥ ಉದ್ದೇಶ ಇದ್ರೂ ಕೂಡ ಕ್ರೈಮ್ ಆಗುತ್ತೆ, ಮಿತಿ ಮೀರಿ ಕ್ರೈಮ್ ಆಗ್ತದೆ. ಅದಕ್ಕೆ ಸರ್ಕಾರ ಇಲಾಖೆ ಇದೆ, ಖಂಡಿತವಾಗಿ ಅದನ್ನ ಯಾರು ತಪ್ಪಿಸ್ತಿದ್ದಾರೆ ಅದನ್ನ ಹಿಡಿಬೇಕು, ಕಂಡುಹಿಡಿಬೇಕು. ಅದನ್ನ ಮುಂದೆ ಈ ರೀತಿ ಅಂತ ಆಗಬಾರ್ದು ತಡೆಗಟ್ಟತಕ್ಕಂಥ ಕೆಲಸ ಸರ್ಕಾರ ಮಾಡುತ್ತೆ. ಬಿಜೆಪಿ ಟೀಕೆ ಮಾಡ್ತಾ ಇದ್ದಾರೆ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ಅವ್ರು ಟೀಕೆ ಮಾಡೋದು ಬಿಟ್ರೆ ಏನೈತಿ? ಈಗ ನಾವು ನಕಲಿ ಗಾಂಧಿ ಅಂದ್ರೆ ಅವ್ರು ಅಸಲಿ ಗಾಂಧಿ ಅಂತ. ಅವ್ರು ಗಾಂಧಿನೇ ಒಪ್ಪಲ್ಲ. ಅವರು ಗಾಂಧಿನ ಒಪ್ತಾರ ಬಿಜೆಪಿಯವರು? ಗಾಂಧೀಜಿಯವ್ರನ್ನ ಒಪ್ತಾರೇನ್ರಿ ಬಿಜೆಪಿಯವರು? ಈಗ ಏನಾಗಿದೆ ಅವರಿಗೆ, ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಐತಿ, ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆದರೆ ಅದನ್ನು ಟೀಕೆ ಮಾಡ್ತಕ್ಕಂಥದ್ದು ಅದು ಕಾಮನ್ ಆಗಿದೆ. ಸೊ ಈ ಥರ ಯಾವುದೇ ಒಂದು ಸರ್ಕಾರಗಳು ಕಾರ್ಯಕ್ರಮ ಅಥವಾ ಯಾವುದೇ ಒಂದು ಪಕ್ಷ ಕಾರ್ಯಕ್ರಮ ಮಾಡಿದ್ರೆ ಎಲ್ಲದಕ್ಕೂ, ನಾನೀಗ 16 ತಿಂಗಳು 18 ತಿಂಗಳಾಯ್ತು ಮಿನಿಸ್ಟರ್ ಆಗಿ, ಎಲ್ಲದಕ್ಕೂ ಟೀಕೆ ಮಾಡೋದು. ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಟೀಕೆ ಮಾಡೋದಂತಂದ್ರೆ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ. ಏನು ಮಾಡ್ಬೇಕು ಈಗ? ಏನು ಮಾಡೋಣ? ಅಲ್ಲ ಸರ್, ಇದೆಲ್ಲ ಸರ್ಕಾರದಲ್ಲಿ ಜಾತ್ರೆ ಮಾಡ್ತಾ ಇದ್ದಾರೆ ಅಂತೇಳಿ ನೀನು ಪ್ರಹ್ಲಾದ್ ಜೋಶಿ ಅವರು ಶೆಟ್ಟರ್ ಅವರು ಹೇಳಿರುವಂಥ. ಈಗ ನಾವು ಹೇಳಿದ್ರೆ ಮತ್ತೆ ನಾವು ಹೇಳಿದ್ರೆ ಅಗಲಲ್ಲಿ ನೀವೇನು ಹೇಳ್ತೀರಿ, ಮೋದಿಗೆ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳ್ತೀರಿ. ಅದೇ ಬಂದಿದ್ದು ಪ್ರಾಬ್ಲಮ್. ನಾವೇನು ಹೇಳಿ, ಈಗ 6500 ಕೋಟಿ ಕೇಂದ್ರ ಸರ್ಕಾರ ಕೇವಲ ಪಬ್ಲಿಸಿಟಿ ಮೇಲೆ ಖರ್ಚು ಮಾಡಿದೆ. ಎಷ್ಟು ರೀ? 6500 ಕೋಟಿ ಕೇವಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಅವ್ರ ಹೆಸರು ಮೇಲೆ ಖರ್ಚು ಮಾಡಿದೆ. ಖೇಲೋ ಇಂಡಿಯಾಗೆ ಕೊಟ್ಟಿರೋದು 1200 ಕೋಟಿ. ಖೇಲೋ ಇಂಡಿಯಾಗೆ ಈ ದೇಶದಲ್ಲಿ ಕೊಟ್ಟಿರ್ತಕ್ಕಂಥ 1500 ಕೋಟಿ ಚಿಲ್ಲರೆ ಕೊಟ್ಟಿದ್ದಾರೆ. ಸ್ವಂತ ಪಬ್ಲಿಸಿಟಿಗೆ 6500 ಕೋಟಿ ಖರ್ಚು ಮಾಡಿದ್ದಾರೆ. ಇದು ಯಾರು ಮಾಡ್ತಿದ್ದಾರೆ ಇದು ಖರ್ಚು? ಇದ್ರ ಬಗ್ಗೆ ಕೇಳ್ತಾರೆ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ. ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಕೇಳ್ರಿ. ಸಂತೋಷ್ ಲಾಡ್ ಅವ್ರು ಹೇಳ್ತಾ ಇದ್ದಾರೆ, ಕಳೆದ 11 ವರ್ಷದಲ್ಲಿ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಖರ್ಚಿಗೆ ಖೇಲೋ ಇಂಡಿಯಾಗೆ ನೀವು ಕೊಟ್ಟಿರ್ತಕ್ಕಂಥ ಖರ್ಚು ವ್ಯತ್ಯಾಸ ಏನು? 140 ಕೋಟಿ ಇರ್ತಕ್ಕಂಥ ಈ ದೇಶದ ಜನಸಂಖ್ಯೆಯಲ್ಲಿ ಕೋಟ್ಯಾಂತ ಯುವ ಜನತೆಗೆ ಏನೋ ನಾನು ಭಾಳ ಮೆಡಲ್ಗಳು ತಂದು ಕೊಟ್ಬಿಡ್ತೀನಿ, ಇಡೀ ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥ ನರೇಂದ್ರ ಮೋದಿಯವರು ಸ್ವಂತ 6500 ಕೋಟಿ ಖರ್ಚು ಮಾಡಿದ್ದಾರೆ. ಖೇಲೋ ಇಂಡಿಯಾ ಕೇವಲ 1500 ಕೋಟಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ, ಕೇಳಿ ಸರ್. ಇನ್ನೊಂದು ಸರ್, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಬೆಂಗಳೂರು ರೇಪ್ ಪ್ರಕರಣ ಆಗಿರ್ಬೋದು ಸರ್, ಬೀದರ್ ದರೋಡೆ ಪ್ರಕರಣ, ಮೈಸೂರಲ್ಲೂ ಕೂಡ ದರೋಡೆ ಆಗಿರ್ಬೋದು. ಅಲ್ಲ, ಇದನ್ನ ಖಂಡಿಸ್ಬೇಕು ನಾವು. ಸೊ ಡೆಫಿನೆಟ್ಲಿ ಈ ಥರ ಕ್ರೈಮ್ ಆಗಬಾರ್ದು, ಕಂಟ್ರೋಲ್ ಮಾಡ್ಬೇಕಂತಕ್ಕಂಥ ಉದ್ದೇಶ ಇದ್ರೂ ಕೂಡ ಕ್ರೈಮ್ ಆಗುತ್ತೆ, ಮಿತಿ ಮೀರಿ ಕ್ರೈಮ್ ಆಗ್ತದೆ. ಅದಕ್ಕೆ ಸರ್ಕಾರ ಇಲಾಖೆ ಇದೆ, ಖಂಡಿತವಾಗಿ ಅದನ್ನ ಯಾರು ತಪ್ಪಿಸ್ತಿದ್ದಾರೆ ಅದನ್ನ ಹಿಡಿಬೇಕು, ಕಂಡುಹಿಡಿಬೇಕು. ಅದನ್ನ ಮುಂದೆ ಈ ರೀತಿ ಅಂತ ಆಗಬಾರ್ದು ತಡೆಗಟ್ಟತಕ್ಕಂಥ ಕೆಲಸ ಸರ್ಕಾರ ಮಾಡುತ್ತೆ. ಬಿಜೆಪಿ ಟೀಕೆ ಮಾಡ್ತಾ ಇದ್ದಾರೆ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ಅವ್ರು ಟೀಕೆ ಮಾಡೋದು ಬಿಟ್ರೆ ಏನೈತಿ? ಈಗ ನಾವು ನಕಲಿ ಗಾಂಧಿ ಅಂದ್ರೆ ಅವ್ರು ಅಸಲಿ ಗಾಂಧಿ ಅಂತ. ಅವ್ರು ಗಾಂಧಿನೇ ಒಪ್ಪಲ್ಲ. ಅವರು ಗಾಂಧಿನ ಒಪ್ತಾರ ಬಿಜೆಪಿಯವರು? ಗಾಂಧೀಜಿಯವ್ರನ್ನ ಒಪ್ತಾರೇನ್ರಿ ಬಿಜೆಪಿಯವರು? ಈಗ ಏನಾಗಿದೆ ಅವರಿಗೆ, ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಐತಿ, ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆದರೆ ಅದನ್ನು ಟೀಕೆ ಮಾಡ್ತಕ್ಕಂಥದ್ದು ಅದು ಕಾಮನ್ ಆಗಿದೆ. ಸೊ ಈ ಥರ ಯಾವುದೇ ಒಂದು ಸರ್ಕಾರಗಳು ಕಾರ್ಯಕ್ರಮ ಅಥವಾ ಯಾವುದೇ ಒಂದು ಪಕ್ಷ ಕಾರ್ಯಕ್ರಮ ಮಾಡಿದ್ರೆ ಎಲ್ಲದಕ್ಕೂ, ನಾನೀಗ 16 ತಿಂಗಳು 18 ತಿಂಗಳಾಯ್ತು ಮಿನಿಸ್ಟರ್ ಆಗಿ, ಎಲ್ಲದಕ್ಕೂ ಟೀಕೆ ಮಾಡೋದು. ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಟೀಕೆ ಮಾಡೋದಂತಂದ್ರೆ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ. ಏನು ಮಾಡ್ಬೇಕು ಈಗ?
ಏನು ಮಾಡೋಣ ಹೇಳಿ? ಅಲ್ಲ ಸರ್, ಇದೆಲ್ಲ ಸರ್ಕಾರದಲ್ಲಿ ಜಾತ್ರೆ ಮಾಡ್ತಾ ಇದ್ದಾರೆ ಅಂತೇಳಿ ನೀನು ಪ್ರಹ್ಲಾದ್ ಜೋಶಿ ಅವರು ಮತ್ತು ಶೆಟ್ಟರ್ ಅವರು ಹೇಳಿರುವಂಥದ್ದು. ಈಗ ನಾವು ಹೇಳಿದ್ರೆ ಮತ್ತೆ ನಾವು ಹೇಳಿದ್ರೆ ಅಗಲಲ್ಲಿ ನೀವೇನು ಹೇಳ್ತೀರಿ, ಮೋದಿಗೆ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳ್ತೀರಿ. ಅದೇ ಬಂದಿದ್ದು ಪ್ರಾಬ್ಲಮ್. ನಾವೇನು ಹೇಳಿ, ಈಗ 6500 ಕೋಟಿ ಕೇಂದ್ರ ಸರ್ಕಾರ ಕೇವಲ ಪಬ್ಲಿಸಿಟಿ ಮೇಲೆ ಖರ್ಚು ಮಾಡಿದೆ. ಎಷ್ಟ್ರಿ? 6500 ಕೋಟಿ ಕೇವಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಅವ್ರ ಹೆಸರು ಮೇಲೆ ಖರ್ಚು ಮಾಡಿದೆ. ಖೇಲೋ ಇಂಡಿಯಾಗೆ ಕೊಟ್ಟಿರೋದು 1200 ಕೋಟಿ. ಖೇಲೋ ಇಂಡಿಯಾಗೆ ಈ ದೇಶದಲ್ಲಿ ಕೊಟ್ಟಿರ್ತಕ್ಕದ್ದು 1500 ಕೋಟಿ ಚಿಲ್ಲರೆ ಕೊಟ್ಟಿದ್ದಾರೆ. ಸ್ವಂತ ಪಬ್ಲಿಸಿಟಿಗೆ 6500 ಕೋಟಿ ಖರ್ಚು ಮಾಡಿದ್ದಾರೆ. ಇದು ಯಾರು ಮಾಡ್ತಿದ್ದಾರೆ ಇದು ಖರ್ಚು? ಇದ್ರ ಬಗ್ಗೆ ಕೇಳ್ತಾರೆ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ಕೇಳ್ರಿ. ರೀ ಸಂತೋಷ್ ಲಾಡ್ ಅವರು ಹೇಳ್ತಾ ಇದ್ದಾರೆ, ಕಳೆದ 11 ವರ್ಷದಲ್ಲಿ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಖರ್ಚಿಗೆ ಖೇಲೋ ಇಂಡಿಯಾಗೆ ನೀವು ಕೊಟ್ಟಿರ್ತಕ್ಕಂಥ ಖರ್ಚು ವ್ಯತ್ಯಾಸ ಏನು? 140 ಕೋಟಿ ಇರ್ತಕ್ಕಂಥ ಈ ದೇಶದ ಜನಸಂಖ್ಯೆಯಲ್ಲಿ ಕೋಟ್ಯಾಂತ ಯುವ ಜನತೆಗೆ ಏನೋ ನಾನು ಭಾಳ ಮೆಡಲ್ಗಳು ತಂದು ಕೊಟ್ಬಿಡ್ತೀನಿ, ಇಡೀ ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಸ್ವಂತ 6500 ಕೋಟಿ ಖರ್ಚು ಮಾಡಿದ್ದಾರೆ. ಖೇಲೋ ಇಂಡಿಯಾ ಕೇವಲ 1500 ಕೋಟಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ, ಕೇಳಿ. ಸರ್, ಇನ್ನೊಂದು ಸರ್, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಬೆಂಗಳೂರು ರೇಪ್ ಪ್ರಕರಣ ಆಗಿರ್ಬೋದು ಸರ್, ಬೀದರ್ ದರೋಡೆ ಪ್ರಕರಣ, ಮೈಸೂರಲ್ಲೂ ಕೂಡ ದರೋಡೆ ಆಗಿರ್ಬೋದು. ಅಲ್ಲ, ಇದನ್ನ ಖಂಡಿಸ್ಬೇಕು ನಾವು. ಸೊ ಡೆಫಿನೆಟ್ಲಿ ಈ ಥರ ಕ್ರೈಮ್ ಆಗಬಾರ್ದು, ಕಂಟ್ರೋಲ್ ಮಾಡ್ಬೇಕಂತಕ್ಕಂಥ ಉದ್ದೇಶ ಇದ್ರು ಕೂಡ ಕ್ರೈಮ್ ಆಗುತ್ತೆ, ಮಿತಿ ಮೀರಿ ಕ್ರೈಮ್ ಆಗ್ತದೆ. ಅದಕ್ಕೆ ಸರ್ಕಾರ ಇಲಾಖೆ ಇದೆ, ಖಂಡಿತವಾಗಿ ಅದನ್ನ ಯಾರು ತಪ್ಪಿಸ್ತಿದ್ದಾರೆ ಅದನ್ನ ಹಿಡಿಬೇಕು, ಕಂಡುಹಿಡಿಬೇಕು. ಅದನ್ನ ಮುಂದೆ ಈ ರೀತಿ ಅಂತ ಆಗಬಾರ್ದು ತಡೆಗಟ್ಟತಕ್ಕಂಥ ಕೆಲಸ ಸರ್ಕಾರ ಮಾಡುತ್ತೆ. ಬಿಜೆಪಿ ಟೀಕೆ ಮಾಡ್ತಾ ಇದ್ದಾರೆ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ, ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ಅವ್ರು ಟೀಕೆ ಮಾಡೋದು ಬಿಟ್ರೆ ಏನೈತಿ? ಈಗ ನಾವು ನಕಲಿ ಗಾಂಧಿ ಅಂದ್ರೆ ಅವ್ರು ಅಸಲಿ ಗಾಂಧಿ ಅಂತ. ಅವ್ರು ಗಾಂಧಿನೇ ಒಪ್ಪಲ್ಲ. ಅವರು ಗಾಂಧಿನ ಒಪ್ತಾರ ಬಿಜೆಪಿಯವರು? ಗಾಂಧೀಜಿಯವ್ರನ್ನ ಒಪ್ತಾರೇನ್ರಿ ಬಿಜೆಪಿಯವರು? ಈಗ ಏನಾಗಿದೆ ಅವರಿಗೆ, ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಐತಿ, ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆದರೆ ಅದನ್ನು ಟೀಕೆ ಮಾಡ್ತಕ್ಕಂಥದ್ದು ಅದು ಕಾಮನ್ ಆಗಿದೆ. ಸೊ ಈ ಥರ ಯಾವುದೇ ಒಂದು ಸರ್ಕಾರಗಳು ಕಾರ್ಯಕ್ರಮ ಅಥವಾ ಯಾವುದೇ ಒಂದು ಪಕ್ಷ ಕಾರ್ಯಕ್ರಮ ಮಾಡಿದ್ರೆ ಎಲ್ಲದಕ್ಕೂ, ನಾನೀಗ 16 ತಿಂಗಳು 18 ತಿಂಗಳಾಯ್ತು ಮಿನಿಸ್ಟರ್ ಆಗಿ, ಎಲ್ಲದಕ್ಕೂ ಟೀಕೆ ಮಾಡೋದು. ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಟೀಕೆ ಮಾಡೋದು ಅಂತಂದ್ರೆ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ. ಏನು ಮಾಡ್ಬೇಕು ಈಗ? ಏನು ಮಾಡೋಣ? ಅಲ್ಲ ಸರ್, ಇದೆಲ್ಲ ಸರ್ಕಾರದಲ್ಲಿ ಜಾತ್ರೆ ಮಾಡ್ತಾ ಇದ್ದಾರೆ ಅಂತೇಳಿ ನೀನು ಪ್ರಹ್ಲಾದ್ ಜೋಶಿ ಅವರು ಮತ್ತು ಶೆಟ್ಟರ್ ಅವರು ಹೇಳಿರುವಂಥದ್ದು. ಈಗ ನಾವು ಹೇಳಿದ್ರೆ ಮತ್ತೆ ನಾವು ಹೇಳಿದ್ರೆ ಅಗಲಲ್ಲಿ ನೀವೇನು ಹೇಳ್ತೀರಿ, ಮೋದಿಗೆ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳ್ತೀರಿ. ಅದೇ ಬಂದಿದ್ದು ಪ್ರಾಬ್ಲಮ್. ನಾವೇನು ಹೇಳಿ, ಈಗ 6500 ಕೋಟಿ ಕೇಂದ್ರ ಸರ್ಕಾರ ಕೇವಲ ಪಬ್ಲಿಸಿಟಿ ಮೇಲೆ ಖರ್ಚು ಮಾಡಿದೆ. ಎಷ್ಟ್ರಿ? 6500 ಕೋಟಿ ಕೇವಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಅವ್ರ ಹೆಸರು ಮೇಲೆ ಖರ್ಚು ಮಾಡಿದೆ. ಖೇಲೋ ಇಂಡಿಯಾಗೆ ಕೊಟ್ಟಿರೋದು 1200 ಕೋಟಿ. ಖೇಲೋ ಇಂಡಿಯಾಗೆ ಈ ದೇಶದಲ್ಲಿ ಕೊಟ್ಟಿರ್ತಕ್ಕದ್ದು 1500 ಕೋಟಿ ಚಿಲ್ಲರೆ ಕೊಟ್ಟಿದ್ದಾರೆ. ಸ್ವಂತ ಪಬ್ಲಿಸಿಟಿಗೆ 6500 ಕೋಟಿ ಖರ್ಚು ಮಾಡಿದ್ದಾರೆ. ಇದು ಯಾರು ಮಾಡ್ತಿದ್ದಾರೆ ಇದು ಖರ್ಚು? ಇದ್ರ ಬಗ್ಗೆ ಕೇಳ್ತಾರೆ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ಕೇಳ್ರಿ. ರೀ ಸಂತೋಷ್ ಲಾಡ್ ಅವರು ಹೇಳ್ತಾ ಇದ್ದಾರೆ, ಕಳೆದ 11 ವರ್ಷದಲ್ಲಿ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಖರ್ಚಿಗೆ ಖೇಲೋ ಇಂಡಿಯಾಗೆ ನೀವು ಕೊಟ್ಟಿರ್ತಕ್ಕಂಥ ಖರ್ಚು ವ್ಯತ್ಯಾಸ ಏನು? 140 ಕೋಟಿ ಇರ್ತಕ್ಕಂಥ ಈ ದೇಶದ ಜನಸಂಖ್ಯೆಯಲ್ಲಿ ಕೋಟ್ಯಾಂತ ಯುವ ಜನತೆಗೆ ಏನೋ ನಾನು ಭಾಳ ಮೆಡಲ್ಗಳು ತಂದು ಕೊಟ್ಬಿಡ್ತೀನಿ, ಇಡೀ ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಸ್ವಂತ 6500 ಕೋಟಿ ಖರ್ಚು ಮಾಡಿದ್ದಾರೆ. ಖೇಲೋ ಇಂಡಿಯಾ ಕೇವಲ 1500 ಕೋಟಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ, ಕೇಳಿ. ಸರ್, ಇನ್ನೊಂದು ಸರ್, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಬೆಂಗಳೂರು ರೇಪ್ ಪ್ರಕರಣ ಆಗಿರ್ಬೋದು ಸರ್, ಬೀದರ್ ದರೋಡೆ ಪ್ರಕರಣ, ಮೈಸೂರಲ್ಲೂ ಕೂಡ ದರೋಡೆ ಆಗಿರ್ಬೋದು. ಅಲ್ಲ, ಇದನ್ನ ಖಂಡಿಸ್ಬೇಕು ನಾವು. ಸೊ ಡೆಫಿನೆಟ್ಲಿ ಈ ಥರ ಕ್ರೈಮ್ ಆಗಬಾರ್ದು, ಕಂಟ್ರೋಲ್ ಮಾಡ್ಬೇಕಂತಕ್ಕಂಥ ಉದ್ದೇಶ ಇದ್ರು ಕೂಡ ಕ್ರೈಮ್ ಆಗುತ್ತೆ, ಮಿತಿ ಮೀರಿ ಕ್ರೈಮ್ ಆಗ್ತದೆ. ಅದಕ್ಕೆ ಸರ್ಕಾರ ಇಲಾಖೆ ಇದೆ, ಖಂಡಿತವಾಗಿ ಅದನ್ನ ಯಾರು ತಪ್ಪಿಸ್ತಿದ್ದಾರೆ ಅದನ್ನ ಹಿಡಿಬೇಕು, ಕಂಡುಹಿಡಿಬೇಕು. ಅದನ್ನ ಮುಂದೆ ಈ ರೀತಿ ಅಂತ ಆಗಬಾರ್ದು ತಡೆಗಟ್ಟತಕ್ಕಂಥ ಕೆಲಸ ಸರ್ಕಾರ ಮಾಡುತ್ತೆ.